ಶುಭಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ. ನಮ್ಮ ಜನನಾಯಕ ಅಪ್ಪು ಟಿವಿ ಮತ್ತು ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟ್ ವತಿಯಿಂದ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ಅನ್ನದಾನ ಮಾಡೋ ಒಂದು ಕಾರ್ಯಕ್ರಮ ಹತ್ತತ್ರ 2 ವರ್ಷ ಆಗ್ತಾ ಇದೆ. ನಮ್ಮ ಜನನಾಯಕ ಅಪ್ಪು ಟಿವಿ ಜೊತೆ ಅನ್ನದಾನ ಮಾಡಲಿಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ದಾನಿಗಳು ಮುಂದೆ ಬಂದಿರತಕ್ಕಂಥದ್ದು ಸಂತೋಷದ ವಿಷಯ. ಅದರಲ್ಲಿ ಕೂಡ ತೋರಣಗಲ್ಲು ಭಾಗದ ನವೀನ್ ಟೆಕ್ಸ್ಟೈಲ್ಸ್ ಅಂಗಡಿಯವರು ನರೇಶ್ ಅವರು ಒಂದು ಬಾರಿ ಅನ್ನದಾನವನ್ನು ಮಾಡಿದ್ದಾರೆ. ನಂತರ ಕುಡಿತಿನಿ ಪಟ್ಟಣದ ಶ್ರೀ ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ನಿರಂತರವಾಗಿ ತಿಂಗಳಿಗೆ 1 ಬಾರಿ 2 ವರ್ಷ ಹತ್ತತ್ರ ಅವರು ಅನ್ನದಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ರಾಂಪುರ ಭಾಗದ ನರಸಿಂಹರೆಡ್ಡಿ ಅವರು ಬಹುಶಃ ಮಾನವೀಯತೆಯ ದೃಷ್ಟಿಯಿಂದ ಅನ್ನದಾನ ಮಾಡಿದರೆ ಒಳ್ಳೆಯದಾಗತ್ತೆ, ನಾವು ಒಂದು ಸರಿ ಅನ್ನದಾನ ಮಾಡ್ತೀವಿ ಅಂತ ಅಂದ್ಕೊಂಡು ಅವರು ಕೂಡ 1 ಬಾರಿ ಅನ್ನದಾನವನ್ನು ಮಾಡಿದ್ದಾರೆ. ಹಾಗೆ ಸಂಡೂರು ಪಟ್ಟಣದ ನಿವಾಸಿ ಶ್ರೀಮತಿ ಸುನಂದ ಅವರು ಶಿಕ್ಷಕ ವೃತ್ತಿಯಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ಹೊಂದಿದ್ದಕ್ಕ ಅವರು ಕೂಡ 1 ಬಾರಿ ಅನ್ನದಾನವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಯಾರಿಗಾದರೂ ಸಹಾಯ ಮಾಡಬೇಕಂದ್ರೆ ನಮ್ಮ ಹತ್ರ ಶ್ರೀಮಂತಿಕೆ ಇರಬೇಕಂದೇನಿಲ್ಲ, ನಮ್ಮ ಹತ್ರ ಮನೆಯಲ್ಲಿ ಕಂತೆ ದುಡ್ಡು ಇರಬೇಕಂತನೂ ಇಲ್ಲ. ನಾವು ಯಾರಿಗಾದರೂ ಸಹಾಯ ಮಾಡಬೇಕಂತ ಮನಸ್ಸು ಬಂದರೆ ನಾವು ಊಟ ಮಾಡ್ತಕ್ಕಂಥ 2 ಹೊತ್ತಿನ ಊಟದಲ್ಲಿ 1 ಹೊತ್ತಿನ ಊಟ ಅನ್ನದಾನವನ್ನು ಮಾಡಿದರೆ, ಹಸಿದವರಿಗೆ ಅನ್ನ ಕೊಟ್ಟರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ. ಹೀಗಾಗಿ ಇವತ್ತು ಏನು ನಮ್ಮ ಜೊತೆ ದಾನಿಗಳು ಕೈ ಜೋಡಿಸಿದರೆ 2 ವರ್ಷ ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ಬಹುಶಃ ಅವರು ಎಲ್ಲರೂ ಕೂಡ ನಾನು ನಮ್ಮ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟ್ ವತಿಯಿಂದ ಹಾಗೆ ನಮ್ಮ ಜನನಾಯಕ ಅಪ್ಪು ಟಿವಿ ತಂಡದ ವತಿಯಿಂದ ಅವರಿಗೆ ತುಂಬುದು ಹೃದಯದ ಧನ್ಯವಾದಗಳು. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಇದ್ದರೆ, ಮದುವೆ ಸಮಾರಂಭ ಇದ್ದರೆ, ಪುಣ್ಯತಿಥಿ ಇದ್ದರೆ, ಹಾಗೆ ಹುಟ್ಟಿದಬ್ಬ ಇದ್ದರೆ ಸುಮ್ಮನೆ ಇಂಥ ಕಾರ್ಯಕ್ರಮಗಳಿಗೆ ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾನ ಮಾಡಿ ಅನ್ನದಾನ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ. ಧನ್ಯವಾದಗಳು. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು.